ನಾನು ಸ್ತೋತ್ರವಾಗಲಿ. ದೇವರು ಕಳೆದ ತಿಂಗಳೆಲ್ಲ ನಮ್ಮ ಜೊತೆ ಇದ್ದು ಈ ಒಂದು ಹೊಸ ತಿಂಗಳಲ್ಲಿ ನಾವು ಕಾಲಿಡುವಂತೆ ದೇವ್ರನ್ನ ಆರಾಧಿಸಲಿಕ್ಕೆ ದೇವರನ್ನು ಅವಕಾಶವನ್ನು ಕೊಟ್ಟಿದ್ದಾರೆ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಕಳೆದ ವಾರ ನಾವು ದೇವರ ವಾಕ್ಯವನ್ನು ಕೇಳಿದ್ವಿ. ಏನಂತ ಯೋನಾಥಾನನ ಬಗ್ಗೆ ಕೇಳಿದ್ವಿ. ಯೋನಾಥಾನನು ಯಾರು ಅಂದರೆ ಸೌಲನ ಮಗ. ಸೌಲನ ಯಾರು ಅಂದರೆ ರಾಜನ ಮಗನಾಗಿದ್ರು ಕೂಡ ಯೋನಾಥಾನನು ಯಾರನ್ನ ಹಿಂಬಾಲಿಸ್ದ? ತಂದೆನ ಹಿಂಬಾಲಿಸ್ದ ಅಥವಾ ದಾವೀದನ ಹಿಂಬಾಲಿಸ್ದ? ಅಂದರೆ ದಾವೀದನ ಹಿಂಬಾಲಿಸ್ದ. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಗಮನವಿಟ್ಟು ಕೇಳಿ. ಸೊ ಆ ಯೋನಾಥಾನನು ಸ್ವಂತ ತಂದೆ ಒಂದು ಕಡೆ ದಾವೀದನಿದ್ರು ಕೂಡ ದಾವೀದನ ಹಿಂಬಾಲಿಸೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದಾವೀದನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದ. ಆಮೇಲೆ ದೇವರ ಮಾರ್ಗದಲ್ಲಿ ಹೋಗ್ತಾ ಇದ್ದ, ದೇವರಿಗೋಸ್ಕರ ಅವನು ಜೀವಿಸ್ತಾ ಇದ್ದ, ದೇವರವನ್ನು ಆರಿಸ್ಕೊಂಡಿದ್ದ. ಹಾಗಾಗಿ ಆ ಒಂದು ಯೋನಾಥಾನನ ಆತ್ಮಿಕ ಕಣ್ಣುಗಳಿಂದ ಅದನ್ನು ನೋಡಿ, ನನ್ನ ತಂದೆಗಿಂತ ಮುಖ್ಯ ಯಾರು? ದೇವರ ವಾಕ್ಯ ಹಿಡ್ಕೊಂಡವರು ಅಂತ ಹೇಳಿ ದಾವೀದನನ್ನು ಹಿಂಬಾಲಿಸಿದ್ದನ್ನು ನಾವು ನೋಡ್ತೇವೆ. ಆಮೇಲೆ ಸೊ ಇವತ್ತು ನಾವು ಸೌಲನ ಬಗ್ಗೆ ನೋಡೋಣ. ಇವತ್ತಿನ ಅಂಶ ಬಂದು ಪಶ್ಚಾತ್ತಾಪ ಪಡೆದವರ ಪರಿಸ್ಥಿತಿ ಅಂತ. ಏನಂತ 1031 1ರಿಂದ 10ನೇ ವಚನ ನಾವು ಓದ್ಕೊಂಡು. ಪಶ್ಚಾತ್ತಾಪ ಪಡೆದವರ ಪರಿಸ್ಥಿತಿ ಅಂದರೆ ನಾವು ಯಾವಾಗಲೂ ಕೇಳಿರ್ತೀವಿ. ಎಷ್ಟು ಥರದ ಪಾಪಗಳು ಎಷ್ಟು ಥರದ್ದಿದೆ? 3 ಥರದ ಪಾಪಗಳಿದೆ. ಯಾವ್ಯಾವುದು? ಮೂಲ ಪಾಪ ಒಂದು, ಎರಡನೇದು ಪೂರ್ವಜರ ಪಾಪ, ಮೂರನೇದು ವಾಸ್ತವ ಪಾಪ. ಹೇಳಿ ಎಲ್ಲರೂ, ನಾನು ಹೇಳ್ದಂಗೆ. ಮೂಲ ಪಾಪ, ಎಲ್ಲರೂ ಜೋರಾಗಿ ಹೇಳಿ. ಮೂಲ ಪಾಪ, ಪೂರ್ವಿಕರ ಪಾಪ, ವಾಸ್ತವ ಪಾಪ. ಈ 3 ರೀತಿಯಾದಂತಹ ಪಾಪಗಳಿವೆ. ಮೊದಲನೇ ಪಾಪ ಬಂದು ಮೂಲ ಪಾಪ. ಅದು ಆದಾಮ ಅವ್ವ ಅವ್ರು ಮಾಡಿದಂಥ ಪಾಪ. ಅವ್ರು ಮಾಡಿದಕ್ಕೋಸ್ಕರನೇ ಮನುಷ್ಯರೆಲ್ಲರೂ ಕೂಡ ದೇವರಿಂದ ದೂರವಾಗ್ತಾರೆ ಅಂತ ನಾನು ನೋಡ್ತಾ ಬಂದೆ. ಎರಡನೇದಾಗಿ ಪೂರ್ವಿಕರ ಪಾಪ. ಪೂರ್ವಿಕರಂದ್ರೆ ನಮ್ಮ ಅಪ್ಪ, ನಮ್ಮ ತಾತ, ಮುತ್ತಾತ ಅವರೆಲ್ಲರೂ ಕೂಡ ಮಾಡಿದಂಥ ಪಾಪಗಳು. ಅವ್ರೇನ್ ಮಾಡಿದ್ರು ಅಂದ್ರೆ ವಿಗ್ರಹಾರಾಧನೆ ಮಾಡಿಕೊಂಡು, ದೇವರನ್ನ ಆರಾಧನೆ ಮಾಡದೆ ವಿಗ್ರಹಗಳನ್ನು ಆರಾಧನೆ ಮಾಡಿಕೊಂಡು ಶಾಪಗಳು ಮಕ್ಕಳ ಮೇಲೆ ಬರೋ ಥರ ಮಾಡೋದು. ಮತ್ತೆ 3ನೇ ಥರದ ಪಾಪ ಯಾವುದು ಅಂದ್ರೆ ನೀನು ಮಾಡುವಂಥ ಪಾಪಗಳು, ನಾವು ಪ್ರತಿದಿನ ಮಾಡುವಂಥ ಪಾಪಗಳು. ಅರ್ಥ ಆಗ್ತಿದ್ದೀರಾ? ಈಗ ಯೇಸು ಕ್ರಿಸ್ತನು ಬಂದಿದ್ದಾರೆ. ಏನಕ್ಕಾಗಿ ಬಂದು ಅವ್ರು ಸತ್ತಿದ್ದು? ಯೇಸು ಅವ್ರಿಗೆ ಬಂದು ಸತ್ತಿದ್ದು ಏನಕ್ಕೋಸ್ಕರ? ನಮ್ಮ ಪಾಪಗಳನ್ನ ಕ್ಷಮಿಸೋದಕ್ಕೋಸ್ಕರ. ಹಾಗಾದ್ರೆ ಯಾವ ಪಾಪಗಳನ್ನು ಕ್ಷಮಿಸಿದ್ದಾರೆ? ನಮ್ಮ ಮೂಲ ಪಾಪ ಕ್ಷಮಿಸಿದ್ದಾರೆ, ಪೂರ್ವಿಕರ ಪಾಪ ಕ್ಷಮಿಸಿದ್ದಾರೆ, ಮತ್ತು ನಮ್ಮ ವಾಸ್ತವ ಪಾಪಗಳು ಕೂಡ ಕ್ಷಮಿಸಿದ್ದಾರೆ. ನಾವು ಇನ್ನು ಮೇಲೆ ಮಾಡುವಂತಹ ಪಾಪಗಳು ಕೂಡ ಈಗಾಗಲೇ ಕ್ಷಮಾಪಣೆ ಆಗಿವೆ. ಈ ರೀತಿ ಹೇಳಿದ್ರೆ ಕೆಲವರು ಆಶ್ಚರ್ಯ ಪಡ್ತಾರೆ. ಅದೇಗೆ ನಾವು ಮಾಡೋ ಪಾಪಗಳೆಲ್ಲ ದೇವರೇ ಕ್ಷಮಿಸಿದ್ದಾರೆ ಅಂದ್ರೆ, ಹೌದು, ಆತನು ನಿತ್ಯತ್ವ. ನಾವು ಇವತ್ತು ಮಾತ್ರ ಬದುಕ್ತಾ ಇದ್ವಿ, ನಾಳೆ ನಾವಿನ್ನೂ ಜೀವಂತವಾಗಿದ್ರೇನೆ ನಾಳೆ ಬದುಕಕ್ಕಾಗಲ್ಲ. ದೇವರು ಆತನಿಗೆ ಪ್ರಾರಂಭ ಅಂತ್ಯ ಅನ್ನೋದೇ ಇಲ್ಲ. ಆತನೇ ಪ್ರಾರಂಭ, ಆತನೇ ಅಂತ್ಯ. ಆಮೇಲೆ ಸೊ ನಾನು ಹೇಳ್ತಿರೋದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿವೆ. ಆದರೆ ಈ ಮೂಲ ಪಾಪ ಕ್ಷಮಿಸಲ್ಪಟ್ಟಿದೆ. ಎರಡನೇದಾಗಿ ಪೂರ್ವಿಕರು, ನಮ್ಮ ಪಾಪ ಮುತ್ತಾತ ಮಾಡಿರೋ ಎಲ್ಲ ಪಾಪಗಳನ್ನ, ನಮ್ಮ ಮೇಲಿರುವ ಆ ಪಾಪ ಶಾಪಗಳನ್ನ ದೇವರು ತೆಗೆದುಹಾಕಿದ್ದಾರೆ. ಈಗ ನಾವು ಮಾಡುವಂಥ ಪಾಪಗಳಿದೆಯಲ್ಲ, ಅದನ್ನು ಸ್ವಲ್ಪ ನಾವು ಗಮನಿಸಬೇಕು. ದೇವರು ನಮ್ಮ ಪಾಪನ ಕ್ಷಮಿಸಿದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಪಾಪಗಳನ್ನ ಮಾಡ್ಕೊಳ್ತಾನೆ ಹೋಗೋದಾ? ಇಲ್ಲ ಅಲ್ವಾ? ಸೊ ಇಲ್ಲಿ ಸೌಲನ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಇವತ್ತು. ಸೌಲ ಯಾರು? ರಾಜ. ಆಮೇಲೆ ದೇವರು ಆಳ್ಕೊಂಡಂತ ರಾಜ. ದೇವರು ಸೌಲನನ್ನ ದೇವರ ಒಂದು ಮಕ್ಕಳನ್ನ ಆಳ್ವಿಕೆ ಮಾಡೋದಕ್ಕೆ, ಇಸ್ರಾಯೇಲ್ ಜನರನ್ನ ದೇವರಿಗಾಗಿ ನಡೆಸೋದಕ್ಕಾಗಿ ದೇವರನ್ನ ಆರಿಸ್ಕೊಂಡ್ರು. ಆದ್ರೆ ಅವನು ಸತತವಾಗಿ ದೇವರ ಒಂದು ವಿರುದ್ಧವಾಗಿ ನಡ್ಕೊಂಡು ಜೀವಿಸ್ತಾ ಇದ್ದ. 3 ರಾಜ್ಯಗಳಿವೆ. ಎಷ್ಟು ರೀತಿಯ ರಾಜ್ಯಗಳು?
ಪರಿಚಯದಲ್ಲಿ ನಾವು ನೋಡುವಾಗ ಮೂರು ರಾಜ್ಯಗಳಿವೆ. ಮೊದಲನೇದು ಭೂಲೋಕ ರಾಜ್ಯ. ಯಾವ ರಾಜ್ಯ? ಭೂಲೋಕ ರಾಜ್ಯ. ಯೋಹಾನ ಸುವಾರ್ತೆ 3:16 ನೋಡಬಹುದು. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು ಜನರು ವಾಸಿಸುವ ರಾಜ್ಯ. ಎರಡನೇದಾಗಿ ಸೈತಾನನ ರಾಜ್ಯ ಇದೆ. ಯಾವ ರಾಜ್ಯ? ಸೈತಾನನ ರಾಜ್ಯ. ಇದನ್ನ ನಾವು 2 ಕೊರಿಂಥ 4:4 ನೋಡ್ಬೋದು, ಮತ್ತೆ ಎಫೆಸಿ 2:2 ನೋಡ್ಬೋದು. ಇದು ಸೈತಾನ ಮತ್ತು ದೆವ್ವಗಳು ವಾಸಿಸುವಂತ ದೆವ್ವಗಳ ರಾಜ್ಯ. ಮೂರನೇದಾಗಿ ಯಾವ ರಾಜ್ಯ? ದೇವರ ರಾಜ್ಯ. ಈ ದೇವರ ರಾಜ್ಯ ಅಪೊಸ್ತಲರ ಕೃತ್ಯಗಳು 1:3 ನೋಡ್ಬೋದು, ಮತ್ತು ಯೋಹಾನ ಸುವಾರ್ತೆ 14:1-3 ಕೂಡ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡ್ತಾರೆ. ಇದು ದೇವರು ಮತ್ತು ದೂತರ ರಾಜ್ಯ. ದೇವರು ಮತ್ತು ದೂತರ ರಾಜ್ಯ ಎಂಬುದಾಗಿ ನೋಡಿ. ಎಷ್ಟು ರೀತಿಯ ರಾಜ್ಯಗಳು? 3 ರೀತಿಯ ರಾಜ್ಯಗಳು. ಮೊದಲನೇದು ಬಂದು ಭೂಲೋಕ ರಾಜ್ಯ. ಅದ್ಯಾವುದು ಅಂದ್ರೆ ಈ ಭೂಮಿ ಮೇಲೆ ಇರುವಂತ ಜನರು, ನಾನು ನೀನು ವಾಸ ಮಾಡ್ತಿರುವಂತಹ ಜನರು, ಅದಕ್ಕೆ ಜನರು ವಾಸ ಮಾಡುವಂತ ಈ ರಾಜ್ಯ. ಎರಡನೇದು ಸೈತಾನನ ರಾಜ್ಯ. ಎಲ್ಲಿದೆ ಸೈತಾನ ರಾಜ್ಯ? ಆಕಾಶ ಮಂಡಲ. ಎಲ್ಲಿದೆ? ಆಕಾಶ ಮಂಡಲ. ದುರಾತ್ಮಗಳು ಎಲ್ಲಿದೆ? ಸೈತಾನನ ದುರಾತ್ಮ ಶಕ್ತಿಗಳೆಲ್ಲ ಎಲ್ಲಿದೆ? ಮಧ್ಯಾಕಾಶದಲ್ಲಿದೆ. ದೇವರ ರಾಜ್ಯ ಅದಕ್ಕಿಂತ ಮೇಲೆ ಪರಲೋಕದಲ್ಲಿ ಇದೆ. ಅಲ್ಲಿ ಯಾರು ವಾಸ ಮಾಡ್ತಾರೆ? ದೇವರು ಮತ್ತು ದೂತರು ವಾಸ ಮಾಡ್ತಾರೆ. ಅರ್ಥ ಆಗ್ತದೆ ಹೇಳ್ತಿರೋದು? ಎಷ್ಟು ರೀತಿಯ ರಾಜ್ಯಗಳು? 3 ರೀತಿಯ ರಾಜ್ಯ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನೀನು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿ ಜೀವಿಸ್ತಿದ್ದೀರಾ ಅಂತ ಒಂದು ಪ್ರಶ್ನೆ. ಈಗ ನಮ್ಮೆಲ್ಲ ಹತ್ರ ಫೋನ್ ಇರುತ್ತಲ್ವಾ? ಎಲ್ಲರ ಹತ್ರ ಫೋನ್ ಇದ್ರೂ ಕೂಡ ಫೋನ್ ಎಲ್ಲರದ್ದು ಒಂದೇ, ಮಾತಾಡೋದಕ್ಕೆ ನಾವು ಅದನ್ನು ಉಪಯೋಗಿಸ್ತೀವಿ ಫೋನು. ಆದರೆ ಅದರಲ್ಲಿ ಸಿಮ್ ಇದೆಯಲ್ಲ, ಆ ಸಿಮ್ ಬಂದು ಒಂದೇ ಕಂಪನಿದಿರಲ್ಲ. ಅದು ಜಿಯೋ ಕಂಪನಿದಿದ್ರೆ ಜಿಯೋದೇ ಟವರ್ ಸಿಗ್ತಾ ಇರುತ್ತೆ. ಏರ್ಟೆಲ್ ಟವರ್ ಇದ್ರೆ ಏರ್ಟೆಲ್ ಸಿಮ್ ಇದ್ರೆ ಏರ್ಟೆಲ್ ಟವರ್ ಸಿಗುತ್ತೆ. ಒಂದು ವೇಳೆ ಜಿಯೋದು ಸಿಮ್ ಇದ್ದು ಅಲ್ಲಿ ಟವರ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಏರ್ಟೆಲ್ ಟವರ್ ಇದ್ರೂ ಕೂಡ ಸಿಗಲ್ಲ. ಯಾಕಂದ್ರೆ ಸಿಮ್ ಬಂದು ಜಿಯೋದು. ಅರ್ಥ ಆಗ್ತಿದ್ಯಾ? ಸಿಮ್ ಯಾವ ಕಂಪ್ನಿದು ಹಾಕಿರ್ತೀಯೋ ನಿಮ್ಮ ಫೋನಲ್ಲಿ, ಆ ಕಂಪ್ನಿ ಟವರ್ ಸಿಗ್ನಲ್ ಮಾತ್ರನೇ ಕೆಲಸ ಮಾಡುತ್ತದೆ, ಬೇರೆ ಮಾಡಲ್ಲ. ಇದು ದಿನ ಯೂಸ್ ಮಾಡೋದ್ರಿಂದ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇದನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಭೂಲೋಕ ರಾಜ್ಯದಲ್ಲಿ ನಾವೆಲ್ಲರೂ ಇದ್ದೀವಿ. ಆದ್ರೆ ನಮ್ಮ ಹೃದಯ, ಈ ಹೃದಯದಲ್ಲಿ ಯಾರಿದ್ದಾರೆ? ದೇವರಿದಾರ, ದೆವ್ವ ಇದೆ. ದೇವರಿದಾರ, ಸೈತಾನ್ ಇದ್ದಾನೆ. ದೇವ್ರ ಮಕ್ಕಳಾಗಿ ನಾವು ಬದುಕ್ತಾ ಇದೀವ ಅಥವಾ ಸೈತಾನ್ ಮಕ್ಕಳಾಗಿ ಬದುಕ್ತಾ ಇದೀವ ಅನ್ನೋದ್ರ ಮೇಲೆ ದೇವರಾಗ್ಲಿ ಸೈತಾನಾಗ್ಲಿ ಕೆಲಸ ಮಾಡ್ತಾರೆ. ಅರ್ಥ ಆಯ್ತಾ? ನಾವು ಯಾರ ಮಕ್ಕಳಾಗಿದ್ದೇವೆ? ಯೇಸು ಸ್ವಾಮಿನ ನಂಬಿಕೊಂಡು ಯೇಸು ಸ್ವಾಮಿಗೋಸ್ಕರ ನಾವು ಜೀವಿಸ್ತಾ ಇದ್ರೆ ದೇವರ ಪರಿಶುದ್ಧಾತ್ಮರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ದೇವದೂತರು ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಒಂದ್ ವೇಳೆ ನಾವು ಸೈತಾನನ ಮಕ್ಕಳಾಗಿ ವಿಗ್ರಹಾರಾಧನೆ ಮಾಡಿಕೊಂಡು ದೇವರ ವಿರೋಧವಾದ ಕಾರ್ಯಗಳನ್ನ, ಪಾಪಗಳನ್ನ ಮಾಡ್ಕೊಂಡು ಹೋದ್ರೆ ಯಾರು ಕೆಲಸ ಮಾಡ್ತಾರೆ? ಸೈತಾನ ಮತ್ತು ದುಷ್ಟ ಶಕ್ತಿಗಳು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಸೈತಾನನ ರಾಜ್ಯ, ದೇವರ ರಾಜ್ಯ. ಆದ್ರೆ ಭೂಲೋಕ ರಾಜ್ಯದಲ್ಲಿ
ದೇವರ ಮಕ್ಕಳಾಗಿ ನಾವು ಬದುಕಬೇಕಾಗಿರೋದು. ಈ ಭೂಲೋಕ ರಾಜ್ಯದಲ್ಲಿರುವಂತಹ ಜನರೆಲ್ಲರೂ ಒಂದು ಸೈತಾನ್ ಮಕ್ಕಳಾಗಿದ್ದಾರೆ, ಇಲ್ಲ ದೇವರ ಮಕ್ಕಳಾಗಿದ್ದಾರೆ. ದೇವರ ಮಕ್ಕಳಾಗಿರೋರು ಭೂಲೋಕದಲ್ಲಿ ಜೀವಿಸ್ತಾ ಇದ್ರು ಕೂಡ ಯಾರ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ? ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ. ಯೇಸು ಸ್ವಾಮಿನ ನಂಬಿರೋ ಪ್ರತಿಯೊಬ್ಬರು ಕೂಡ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ನಾವು ದೇವರ ರಾಜ್ಯಕ್ಕೆ ಹೋಗಿಲ್ಲ, ಇನ್ನು ಪರಲೋಕಕ್ಕೆ ಹೋಗಿಲ್ಲ, ಆದ್ರೆ ಪರಲೋಕ ನಮ್ಮ ಜೊತೆನೇ ಇದೆ. ಆಮೇಲೆ ನಾವು ಹೋಗೋ ಕಡೆ ದೇವರಿದ್ದಾರೆ, ದೇವರಿದ್ದಾರೆ, ದೇವರ ರಾಜ್ಯ ಇದೆ. ಆಮೇಲೆ ದೇವರ ರಾಜ್ಯ ಇರೋ ಕಡೆ ದೇವರ ಆತ್ಮನ ಕಾರ್ಯ ಮಾಡ್ತಾನೆ. ದೇವ್ರು ಇರೋ ಕಡೆ ದೇವದೂತರ ಸಹಾಯ ಇರುತ್ತೆ, ದೇವ್ರು ಇರೋ ಕಡೆ ಬೆಳಕಿರುತ್ತೆ, ದೇವ್ರು ಇರೋ ಕಡೆ ಆಶೀರ್ವಾದ ಇರುತ್ತೆ, ದೇವ್ರು ಇರೋ ಕಡೆ ಬಿಡುಗಡೆ ಇರುತ್ತೆ. ಹಾಗಾಗಿ ಈಗ ಕಣ್ಣು ಕಾಣದೇ ಇರೋ ರೀತಿಯಲ್ಲಿ ದೇವರ ರಾಜ್ಯ ನಮ್ಮ ಜೊತೆ ಇದೆ, ದೇವ್ರು ನಮ್ಮ ಜೊತೆ ಇದ್ದಾರೆ. ದೇವ್ರ ನಮ್ಮ ಜೊತೆ ಕಾಣ್ತಾ ಇಲ್ಲ ಅಷ್ಟೇನೆ, ಇದ್ರೂ ಕೂಡ ಕಾಣ್ತಾ ಇಲ್ಲ. ಯಾಕಂದ್ರೆ ನಮ್ಮ ಈ ಶರೀರ ಕಣ್ಣಿಂದ ದೇವ್ರನ್ನ ನೋಡಕ್ಕಾಗಲ್ಲ, ಆದ್ರೆ ದೇವ್ರ ಪ್ರತಿದಿನ ನಮ್ಮ ಜೊತೆ ಇದ್ದಾರೆ. ಆಮೇಲೆ ಒಂದ್ಸರಿ ನಾವು ಸತ್ತ ಮೇಲೆ ದೇವ್ರನ್ನ ಮುಖಾಮುಖಿಯಾಗಿ ನೋಡ್ತೇವೆ. ಈ ಭೂಲೋಕದಲ್ಲಿರುವ ಹಾಗೆ ಆ ದೇವರು ಈ ದೇವರು ಅಂತ ಯಾವ ದೇವರುಗಳು ಕಾಣಲ್ಲ. ಅಲ್ಲಿ ಭ್ರಮೆಗಳಲ್ಲಿ ಬದುಕ್ತಾ ಇರೋದು ನಾವು. ಸೈತಾನನು ನಮ್ಮನ್ನ ಯಾಮಾರಿಸಿ ಈ ಒಂದು ಭೂಲೋಕದಲ್ಲಿರುವಂತಹ ವಿಗ್ರಹಗಳನ್ನ ಪೂಜೆ ಮಾಡೋ ತರ ಮಾಡಿದ್ದಾನೆ, ಮೂರ್ಖರನ್ನಾಗಿ ಮಾಡಿದ್ದಾನೆ, ಮೂರ್ಖರನ್ನಾಗಿ ಮಾಡಿದ್ದಾನೆ. ಹಾಗಾಗಿ ನಾವು ಸತ್ತ ಮೇಲೆ ಈ ಸಿನಿಮಾಗಳೆಲ್ಲ ತೋರಿಸ್ತಾರಲ್ಲ, ಯಮಲೋಕ, ಸ್ವರ್ಗಲೋಕ, ಬ್ರಹ್ಮಲೋಕ, ಅದು ಯಾವುದೂ ಇಲ್ಲ. ಅದೆಲ್ಲ ಸಿನಿಮಾಗಳಲ್ಲಿ ಒಂದು ಕಲ್ಪನೆ ಅಷ್ಟೇನೆ. ಯಾವ ಯಮಾನೂ ಇಲ್ಲ. ಸೃಷ್ಟಿ ಮಾಡೋಕ್ಕೆ ಬ್ರಹ್ಮನಂತೆ, ಜೀವ ತಗೊಂಡೋಗಕ್ಕೆ ಯಮಾನಂತೆ ಅಲ್ಲ. ಜೀವ ಮರಣಗಳೆರಡು ಯೇಸುವಿನ ಕೈಯಲ್ಲಿದೆ. ಆಮೇಲೆ ಜೀವ ಮರಣಗಳೆರಡು ಯೇಸುವಿನ ಕೈಯಲ್ಲಿದೆ. ಹಾಗಾಗಿ ಸೈತಾನ ಏನ್ ಮಾಡಿದೆ ಅಂದ್ರೆ ಜನರನ್ನ ಪ್ರೇರೇಪಿಸಿ ಸತ್ಯ ಅಲ್ಲದಿರೋದನ್ನ, ಸುಳ್ಳಾದದನ್ನ ನಮ್ಮ ಮನಸ್ಸಲ್ಲಿ ಮುದ್ರೆ ಮಾಡಿಬಿಟ್ಟಿದ್ದಾನೆ. ಸಿನಿಮಾಗಳ ಮೂಲಕ, ಧಾರಾವಾಹಿಗಳ ಮೂಲಕ, ನಮ್ಮ ತಂದೆ ತಾತ ಮುತ್ತಾತರು ಮಾಡುವಂತ ಆ ಪೂಜೆ ಪುರಸ್ಕಾರಗಳ ಮೂಲಕ ಅದನ್ನ ನೋಡಿ 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 ಅದೇ ನಿಜ ಅಂತ ನಂಬಿಟ್ಟಿದ್ದೀವಿ ನಾವು. ಯಾಕಂದ್ರೆ ಹುಟ್ಟಿದಾಗ್ಲಿಂದ ಅದನ್ನೇ ನಂಬಿ ಬೆಳೀತಾ ಇದ್ದೀವಲ್ಲ ನಾವು. ಈಗ ನಾವು ಹಿಂದೂಗಳಾಗಿ ಹುಟ್ಟಿದಾಗ ನಮ್ಮ ತಂದೆ ತಾಯಿಗಳು, ನಮ್ಮ ಸುತ್ತಮುತ್ತಲು ನಮ್ಮ ಜನ, ನಮ್ಮ ಜಾತಿ ಜನ ಏನ್ ಮಾಡ್ತಿದ್ರು ಅದನ್ನೇ ಮಾಡ್ಕೊಂಡು ಬೆಳೆದಿದ್ದೀವಿ. ಒಂದ್ ವೇಳೆ ನೀನು ನಾನು ಮುಸ್ಲಿಂ ಆಗ್ಬಿಟ್ಟಿದ್ರೆ ಎಲ್ಲೋಗ್ತಿದ್ದೀವಿ? ಪ್ರೇಯರ್ಗೆ, ನಮಾಜ್ ಮಾಡೋಕೆ, ಮಸೀದಿಗೆ ಹೋಗ್ತಿದ್ದೀವಿ. ಯುಗಾದಿ ಹಬ್ಬ ಮಾಡೋದು ಬಿಟ್ಟು ಬಕ್ರೀದ್ ಹಬ್ಬ ಮಾಡ್ತಿದ್ದೀವಿ. ನಾವು ಹಿಂದೂಗಳಾಗಿ ಹುಟ್ಟಿದ್ದಕ್ಕೇನೆ ಹಿಂದೂಗಳ ಪೂಜೆ ಮಾಡ್ತಿದ್ದೀವಿ. ಅದೇ ಮುಸ್ಲಿಂ ಆಗಿ ಹುಟ್ಟಿದ್ರೆ ಮುಸ್ಲಿಂ ಆಚಾರದಂತೆ ಬದುಕ್ತಾ ಇದ್ವಿ. ಒಂದ್ ವೇಳೆ ಬೌದ್ಧರ ಕುಟುಂಬದಲ್ಲಿ ಹುಟ್ಟಿದ್ರೆ ಬೌದ್ಧರಾಗಿ ಜೀವಿಸ್ತಾ ಇದ್ವಿ. ಇಲ್ಲಿ ನಾವು ಅರ್ಥ ಮಾಡೋ ಮನುಷ್ಯರೆಲ್ಲರೂ ಒಂದೇ, ದೇವರ ಮಕ್ಕಳೇ ಎಲ್ಲರೂ ಕೂಡ. ಇಲ್ಲಿ ಹಿಂದೂ ಮುಸ್ಲಿಂ ಅದು ಇದು ಅಂತ ಜಾತಿಗಳು, ಭೇದಗಳು, ಧರ್ಮಗಳು ಇಲ್ಲವೇ ಇಲ್ಲ. ಇದೆಲ್ಲ ಮನುಷ್ಯರು ಮಾಡ್ಕೊಂಡಿರುವಂಥದ್ದು. ದೇವರು ಒಬ್ಬನೇ. ಆಮೇಲೆ ಎಲ್ಲಾ ಧರ್ಮದವರು ಹೇಳ್ತಾರೆ ದೇವರು ಒಬ್ಬನೇ ಅಂತ. ದೇವರು ಒಬ್ಬನೇನ ಅಲ್ವಾ? ಕೇಳಿದಿರಾ? ಎಲ್ಲರೂ ಕೇಳಿದಿರಾ? ಎಲ್ಲಾ ಧರ್ಮದವರು ಹೇಳ್ತಾರಲ್ಲ ದೇವರು ಒಬ್ಬನೇ ಅಂತ. ಹಿಂದೂಗಳು ಹೇಳ್ತಾರೆ ದೇವರು ಒಬ್ಬನೇ, ಆದ್ರೆ ನಾಮ ಹಲವು ಅಂತ. ಮುಸ್ಲಿಮ್ಸ್ ಹೇಳ್ತಾರೆ ದೇವರು ಒಬ್ಬನೇ ಅಂತ. ಕ್ರೈಸ್ತರು ಹೇಳ್ತಾರೆ ದೇವರು ಒಬ್ಬನೇ ಅಂತ. ಆದ್ರೆ ಆ ಒಬ್ಬ ದೇವರು ಯಾರು ಅಂತ ಅವ್ರು ಹೇಳಲ್ಲ. ಹಿಂದೂಗಳು ಅಂದ್ಕೊಳ್ಳೋದು ಅವ್ರ ದೇವ್ರು. ಈಗ ಬ್ರಹ್ಮ ದೇವರು ಅಂತ ಹೇಳ್ತಾರೆ ಅಂದ್ರೆ ಮತ್ತೆ ಬೇರೆ ದೇವ್ರನ್ನ ಯಾಕೆ ಪೂಜೆ ಮಾಡ್ಬೇಕು ಅವ್ರಿಗೆ ಗೊತ್ತಿಲ್ಲ. ಒಬ್ಬನೇ ದೇವರು ಅಂತ ಹೇಳಿದ್ರೆ ಬೇರೆ ದೇವ್ರನ್ನ ಯಾಕೆ ಪೂಜೆ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಮುಸ್ಲಿಮ್ಸು ಅವ್ರಿಗೆ ಅಲ್ಲ ಮಾತ್ರ ದೇವ್ರು ಅಂತ ಹೇಳ್ಬಿಟ್ಟು ಅಲ್ಲನ ಪೂಜೆ ಮಾಡ್ತಾರೆ. ಆದ್ರೆ ಆ ಅಲ್ಲನ ಯಾಕೆ ನಂಬಬೇಕು? ಅವ್ರು ಹೇಳೋದು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಮಾತ್ರನೇ. ಆದ್ರೆ ನಮ್ಮ ಪಾಪಗಳನ್ನ ಪರಿಹರಿಸಿರೋದು ಯಾರು? ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲ. ಹಾಗಾಗಿ ಈ ಭೂಲೋಕ ರಾಜ್ಯದಲ್ಲಿ ನಾವು ಇದ್ದುಕೊಂಡು ಹಿಂದೂಗಳಾಗಿ ಬದುಕೋದು, ಮುಸ್ಲಿಮ್ಸ್ ಆಗಿ ಬದುಕೋದು, ಅಥವಾ ಕ್ರೈಸ್ತರು ಅನ್ನುವಂಥ ಹೆಸರು ಮಾತ್ರ ಕ್ರೈಸ್ತರಾಗಿ ಬದುಕೋದು ಮುಖ್ಯ ಅಲ್ಲವೇ ಅಲ್ಲ. ನೀವು ಯಾವ ರಾಜ್ಯಕ್ಕೆ ಸೇರಿದವರಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೀರಾ? ಸಾವು ಕ್ಷಣದಲ್ಲಿ ಬಂದ್ಬಿಡುತ್ತೆ. ನಾವು ಬದುಕಿರುವಾಗ, ಶಕ್ತಿ ಇರುವಾಗ, ದುಡಿಮೆ ಇರುವಾಗ ನಮ್ಮಿಷ್ಟಕ್ಕೆ ನಾವು ಓಡ್ತಾ ಇರ್ತೀವಿ ಅಲ್ವಾ? ಯೌವನದಲ್ಲಿರುವಾಗ ನಮ್ಮಿಷ್ಟಕ್ಕೆ ನಾವು ಓಡ್ತಾ ಇರ್ತೀವಿ. ಆದ್ರೆ ಹುಷಾರ್ ತಪ್ಪಿದಾಗ, ನಮ್ಮ ಕೈಲಿನ ಆಗಲ್ಲ ಅಂದಾಗ ಅವಾಗ ಸೋತೋಗ್ತಾ ಇರ್ತೀವಿ. ಕ್ಷಣ ಮಾತ್ರದಲ್ಲಿ ನಮ್ಮ ಜೀವ ಹೋಗುತ್ತೆ. ಈ ಲೋಕದಲ್ಲಿ ನಾವು ಸಂಪಾದನೆ ಮಾಡೋದಾಗ್ಲಿ, ನನ್ನದು ಅಂತ ಕೂರಿಸಿಟ್ಟಿರೋದು ಯಾವುದು ನಮ್ದಲ್ಲ. ನಾವೆಷ್ಟು ಸೈತಾನನ ಒಂದು ಆಲೋಚನೆ ಬದುಕ್ತಿದ್ದೀವಿ ಅಂತ ಹೇಳಿದ್ರೆ, ಇದು ನನ್ನ ಕುಟುಂಬ, ಇದು ನನ್ನ ಆಸ್ತಿ, ಇದು ನನ್ನ ಮನೆ, ಇದು ನನ್ನ ದೇಹ ಅಲ್ವಾ? ಯಾವುದು ನಮ್ದಲ್ಲ. ಎಲ್ಲವನ್ನ ಬಿಟ್ಟು ದೇವ್ರ ಬಳಿಗೆ ಹೋಗ್ಬೇಕಾಗಿದೆ ನಾವು.
ಆತ್ಮ ದೇವರಿಂದ ಬಂದಿರೋದು, ನಮ್ಮ ಆತ್ಮ ಮಾತ್ರ ದೇವ್ರ ಬಳಿಗೆ ಹೋಗುತ್ತೆ, ಅದು ಮಾತ್ರ ಶಾಶ್ವತ. ಅಲ್ಲಲ್ಲೂಯ್ಯ. ನಾನು ನನ್ನ ಮಕ್ಕಳು ಕೊಡ್ಸಿರ್ತಾ ಇದ್ದೀನಿ ಆಸ್ತಿ, ಓಕೆ, ಅದು ಒಳ್ಳೇದೇ. ಅದು ನಿನ್ನ ಮಕ್ಕಳೇನಾದ್ರೂ ಎತ್ಕೊ ಬರ್ತಾರೆ, ಅವ್ರು ಬಂದಾಗ ಅವರು ತಾನೇ ಬಿಟ್ಟು ಬರಬೇಕು, ಅವ್ರ ಮಕ್ಕಳು ಅವರು ತಾನೇ ಬಿಟ್ಟು ಬರಬೇಕು. ಈ ಲೋಕದಲ್ಲಿ ಯಾವುದು ಮುಖ್ಯ? ದೇವರಿಗಾಗಿ ಬದುಕೋದು. ಇವತ್ತು ನೋಡಿ, ಸೌಲನು ಇಲ್ಲ ಓದ್ಕೊಳ್ಳಿ 31ನೇ ಅಧ್ಯಾಯದಲ್ಲಿ 1 ಮತ್ತು 2 ವಚನದಲ್ಲಿ ನಾವೇನು ನೋಡ್ತೀವಿ? ಫಿಲಿಸ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡಿದರು, ಇಸ್ರಾಯೇಲರು ಅವರಿಂದ ಅಪಜಯ ಹೊಂದಿ ಗಿಲ್ಬೋವ ಬೆಟ್ಟದಲ್ಲಿ ಹತರಾದರು. ಫಿಲಿಸ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾಥನನನ್ನು, ಅಭಿನಾದಾಬನನ್ನು, ಮಲ್ಕಿಶೋನನ್ನು ಕೊಂದರು. ಯಾರನ್ನ ಕೊಂದಿದ್ದು? ದೇವರ ಮಕ್ಕಳನ್ನ. ಸೌಲ ದೇವರ ಮಗ, ಸೌಲನಿಗೆ 3 ಜನ ಗಂಡು ಮಕ್ಕಳು, ಇವರೆಲ್ಲ ದೇವರ ಮಕ್ಕಳು. ಆದ್ರೆ ದೇವರನ್ನ ಆರಾಧನೆ ಮಾಡೋದು ಬಿಟ್ರು, ದೇವರ ವಾಕ್ಯವನ್ನು ಬಿಟ್ರು. ಹಾಗಾಗಿ ಇವತ್ತು ಇಡೀ ಕುಟುಂಬ ನಾಶವಾಗ್ತಾ ಇದೆ. ಅನ್ಯ ಜನರು ಇವ್ರ ಮೇಲೆ ಜಯ ಹೊಂದ್ತಾ ಇದ್ದಾರೆ. ಓ ಪಾಸ್ಟರ್, ನಮ್ಮ ಜೀವನದಲ್ಲಿ ಮಾಟ ಮಾಡಿಸ್ಬಿಟ್ಟವ್ರೆ ಪಾಸ್ಟರ್, ಓ ಪಾಸ್ಟರ್, ನಮ್ಮ ಜೀವನದಲ್ಲಿ ಯಾರೋ ಏನೋ ಕೆಟ್ಟದ್ದು ಮಾಡಿಸ್ಬಿಟ್ಟಿದ್ದಾರೆ ಪಾಸ್ಟರ್. ಮಾಡಿಸ್ಕೊಳ್ಳಿ, ನೀನ್ ದೇವರಲ್ಲಿದ್ರೆ ನಿನಗೇನು ತಟ್ಟಲ್ವಲ್ಲ. ಆಮೇಲೆ ನಿನ್ನಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನಿನ್ನ ಜೀವನದಲ್ಲಿ ಅವು ಕಾರ್ಯ ಮಾಡುತ್ತೆ. ಇಲ್ಲಿ ಯೇಸುಸ್ವಾಮಿನೇ ಹೇಳ್ತಾರೆ, ಲೂಕ 10:19 ವಚನದಲ್ಲಿ ಹೇಳ್ತಾರೆ, ಹಾವುಗಳನ್ನ ಚೇಳುಗಳನ್ನ ತುಳಿಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿನಗೆ ಕೇಡು ಮಾಡೋದೇ ಇಲ್ಲ. ದೇವ್ರು ಸುಳ್ಳು ಹೇಳ್ತಾರ? ಮನುಷ್ಯರು ಸುಳ್ಳು ಹೇಳ್ಬೋದು, ದೇವರೇ ಸುಳ್ಳು ಹೇಳ್ತಾರೆ? ನಿನಗೆ ಕೇಳು ಮಾಡಲ್ಲ ಅಂದ್ರೆ ಮಾಡಲ್ಲ. ಮತ್ತೆ ಯಾಕೆ ವರ್ಷ ದೇವ್ರು ನಂಬಿರೋರು ಕೂಡ, ದೀಕ್ಷಾಸನ ತಗೊಂಡಿದ್ರು ಕೂಡ ಕೇಳು ನಡೆಯುತ್ತೆ, ಇನ್ನೊಂದು ಮತ್ತೊಂದು ನಡೆಯುತ್ತೆ. ನಿನ್ನ ಜೀವನ ಹೇಗಿದೆ? ಇಲ್ಲಿ ಸೌಲನ ಮಕ್ಕಳೆಲ್ಲರೂ ಕೂಡ ದೇವ್ರ ಮಕ್ಕಳಲ್ವಾ? ಆದ್ರೆ ದೇವ್ರ ಮಕ್ಕಳ ತರನ ನಡ್ಕೊಳ್ತಿದ್ದಾರೆ ಅವರು, ಇಲ್ವಲ್ಲ? ಹೆಸರು ಮಾತ್ರ ದೇವ್ರ ಮಕ್ಕಳಾಗಿ ಇದ್ಕೊಂಡು ಅವರ ನಡತೆ ಎಲ್ಲ ದೇವ್ರ ವಿರುದ್ಧವಾಗಿರುವಾಗ ಮತ್ತೆ ಎಲ್ಲಿ? ಇದನ್ನೇ ನಾನು ಹೇಳಿದ್ದು, ಮೂಲ ಪಾಪ ದೇವ್ರು ಕ್ಷಮಿಸಿದ್ದಾರೆ, ಪೂರ್ವಿಕರ ಪಾಪ ದೇವ್ರು ಕ್ಷಮಿಸಿದ್ದಾರೆ. ಆದ್ರೆ ನಮ್ಮ ವಾಸ್ತವ ಪಾಪಗಳು ಕ್ಷಮಿಸಲ್ಪಟ್ಟಿದ್ರು ಕೂಡ ನಾನು ನೀನು ಮಾಡುವಂತಹ ಈ ಪಾಪಗಳೇನಿದೆ ಅದರಿಂದ ನಾವು ಪಶ್ಚಾತ್ತಾಪ ಪಡಬೇಕು. ನಾವ್ಯಾರು ತಪ್ಪು ಮಾಡಲ್ಲ ಅಂತ ಅಲ್ಲ, ನಾನು ಪಾಪನೇ ಮಾಡಲ್ಲ, ಯೇಸುಸ್ವಾಮಿ ನಮ್ಮ ಮೇಲೆ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಸುಳ್ಳು ಹೇಳ್ತಾ ಇದ್ದೀವಿ. ಪಾಪ ಮಾಡೇ ಮಾಡ್ತೀವಿ, ಒಂದಲ್ಲ ಇನ್ನೊಂದು ರೀತಿಯಲ್ಲಿ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬಲಹೀನರಾಗಿರ್ತಾರೆ, ತಪ್ಪನ್ನ ಮಾಡ್ತಾರೆ. ಈಗ ನಾವು ಬೀಳ್ತೀವಿ, ಕೆಸರಲ್ಲಿ ಬಿಡ್ಬೋದು, ಮಣ್ಣಲ್ಲಿ ಬಿಡ್ಬೋದು, ಗೊಜ್ಜೆಯಲ್ಲಿ ಬಿಡ್ಬೋದು, ಪ್ರತಿಯೊಬ್ಬರು ಬೀಳ್ತಾರೆ. ಎಡು ಬೀಳುವಂತ ಪರಿಸ್ಥಿತಿ ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತೆ. ನೀನ್ ಬಿದ್ದಾಗ ನಾನ್ ನಗೋದು, ನಾನ್ ಬಿದ್ದಾಗ ನೀನ್ ನಗೋದು ಅಲ್ಲ. ಬೀಳದಂತೆ ಎಚ್ಚರ ವಹಿಸ್ಬೇಕು ಅಂತ ದೇವರಾಗಿ ಹೇಳುತ್ತೆ. ಈಗ ಬಿದ್ದೋದು ನೀವು ಅಲ್ಲೇ ಕೂತಿರ್ತೀರಾ, ಅದೇ ಕೆಸರಲ್ಲಿ. ಸ್ವಲ್ಪ ಕೆಸರಾದ್ರೆ, ಕೈಗೋ ಕಾಲಿಗೋ ಬಟ್ಟೆಗೋ ಸ್ವಲ್ಪ ಕೆಸರಾದ್ರೆ ಆಗಿದ್ದಾಗ ತಾನೇ ತೊಳ್ಕೊಂತೀರಾ, ಮತ್ತೆ ನೀವು ಹೋಗಿ ಮತ್ತೆ ಕೆಸರು ಮಾಡ್ಕೊತೀರಾ? ಇಲ್ವಲ್ಲ. ಗೊತ್ತಿಲ್ಲದಿರೋ ನಮಗೆ ಕೆಸರಾದ್ರೆ ಅದನ್ನ ನಾವು ಸರಿಪಡಿಸ್ಕೊಳ್ತೀವಿ, ತೊಡ್ಕೊಂತೀವಿ. ನಮ್ಮ ಜೀವನದಲ್ಲೂ ಕೂಡ ನಾವು ತಪ್ಪು ಮಾಡುವಾಗ ಅದನ್ನು ನಾವು ಸರಿಪಡಿಸ್ಕೋಬೇಕು. ದೇವರೇ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು. ಯಾರು ನನ್ನನ್ನು ಕ್ಷಮಿಸೋರು? ದೇವರೇ ಕ್ಷಮಿಸೋರು. ಮನುಷ್ಯರು ಎಷ್ಟು ಮಾತಾದವ್ರು ಹೇಳಿ? ನೀವು ಮನುಷ್ಯರ ವಿರುದ್ಧವಾಗಿ ತಪ್ಪು ಮಾಡಿದ್ರೆ ಮನುಷ್ಯರನ್ನು ಕ್ಷಮಾಪಣೆ ಕೇಳಲೇಬೇಕು. ಆದ್ರೆ ಎಲ್ಲರ ಪಾಪಗಳನ್ನ ಕ್ಷಮಿಸುವ ದೇವರು ಯಾರು? ಯೇಸುಸ್ವಾಮಿ. ನಿನ್ನ ಪಾಪನ ಕ್ಷಮಿಸಲ್ಲ ಅಂತ ದೇವರು ಎಲ್ಲೂ ಹೇಳಿಲ್ಲ. ಚಿಕ್ಕ ಪಾಪನ ದೊಡ್ಡ ಪಾಪನ ಅಂತ ಅಲ್ಲ. ಆದ್ರೆ ನೀನು ಪಶ್ಚಾತ್ತಾಪ ಪಡೋದಿದೆಯಲ್ಲ, ಅದು ಮುಖ್ಯ. ನಿನ್ನ ತಪ್ಪನ್ನ ನೀನು ಅರ್ಥ ಮಾಡಿಕೊಂಡು ದೇವ್ರು ಒಪ್ಪಿಸ್ಕೊಡ್ಬೇಕು, ನೀನು ಮಾಡ್ತಿರೋ ತಪ್ಪು ಯಾವುದು ಅಂತ. ಆಮೇಲೆ ಸೊ ಇಲ್ಲಿ ಸೌಲನು ಮತ್ತು ಅವನ ಕುಟುಂಬ ಯಾಕೆ ಅವರು ನಾಶವಾದ, ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನದಲ್ಲಿ ಸೌಲನ ಕುಟುಂಬದ ಬಗ್ಗೆ ನಾವು ಯೋಚನೆ ಮಾಡ್ತಾ, ದೇವರ ವಾಕ್ಯವನ್ನು ಕೇಳ್ತಾ ನಾವು ಪರಿಶೀಲನೆ ಮಾಡ್ಕೊಳ್ಳೋಣ ನಮ್ಮ ಜೀವನ ಹೇಗಿದೆ ಅಂತ ಹೇಳ್ಬಿಟ್ಟು 3 ವಿಷಯಗಳನ್ನ ಇವತ್ತು ಈ ಸಂದೇಶದಲ್ಲಿ ನಾವು ನೋಡೋಣ. ಮುಖ್ಯ ಸಂದೇಶ, ಮೊದಲನೇ ಬಂದು ಸೌಲನು ರಾಜನಾದರೆ ಏನು? ಸೌಲನು ರಾಜನಾದನೆಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ಮೊದಲು ಅವನು ರಾಜನಾಗಿದ್ದನ್ನ ನಾವು ನೋಡ್ತೀವಿ. ದೇವರನ್ನ ಆರಿಸ್ಕೊಂಡಿದ್ದ. ಆದ್ರೆ ಅವನ ಕುಲದ ಬಗ್ಗೆ ನಾವು ನೋಡಿದ್ರೆ ಒಂದು ಚಿಕ್ಕ ಕುಲದಿಂದ ಬಂದವನು. ಸೌಲನು ಒಂದು ಚಿಕ್ಕ
ಕುಲ, ಅದು ಬೆಂಜಮಿನ್ ಕುಲ ಅಂತ ಹೇಳ್ಬಿಟ್ಟು 12 ಕುಲಗಳಲ್ಲಿ ಒಂದು ಚಿಕ್ಕ ಕುಲ, ಅದು ಬೆಂಜಮಿನ್ ಕುಲ. ಮತ್ತೆ ಅವನು ಬಂದ್ಬಿಟ್ಟು ಚಿಕ್ಕ ಮನೆತನ, ಚಿಕ್ಕ ಮನೆತನ ಅಂತ ಹೇಳಿದ್ರೆ ಒಂದು ಗೋತ್ರ, ಒಂದೊಂದು ಚಿಕ್ಕ ಗೋತ್ರದಿಂದ ಬಂದವನೆಂಬುದಾಗಿ ನಾವು ನೋಡ್ತೇವೆ. ಮತ್ತೆ 3ನೇದಾಗಿ ಚಿಕ್ಕ ಕುಟುಂಬದಿಂದ ಬಂದವನು. 4ನೇದಾಗಿ ಅವನು ದೇವರಿಂದ ಆರಿಸಲ್ಪಟ್ಟನೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸೌಲನ ಬಗ್ಗೆ ನಾವು ನೋಡಿದ್ರೆ, ಸೌಲನು ಕತ್ತೆಗಳನ್ನ ಹುಡ್ಕೊಂಡು ಬಂದಿದ್ದ. ಅವರಪ್ಪನ ಕತ್ತೆಗಳು ಕಳೆದೋಗಿತ್ತು, ಅವನ ಕತ್ತೆಗಳನ್ನ ಹುಡ್ಕೊಂಡು ಬಂದಿದ್ದ. ಆ ಸ್ಟೋರಿ ನೀವು ಓದಿದ್ರೆ ನಿಮ್ಗೆ ನೆನಪಿರುತ್ತೆ. ಆದ್ರೆ ಕತ್ತೆಗಳನ್ನ ಹುಡ್ಕೊಂಡು ಬಂದಾಗ ಇಸ್ರಾಯೇಲ್ ಬೇರೆ, ನಮ್ಗೊಬ್ಬ ರಾಜನು ಬೇಕು ಅಂತ ಹೇಳ್ತಿರ್ತಾರೆ. ಆ ಸಮಯದಲ್ಲಿ ಸೌಲನಿಗೆ ದೇವರು ಹೇಳ್ತಾರೆ, ಈಗ ಸಮುವೇಲ ರಾಜನು ಬಂದಿದ್ದಾನೆ ಇಲ್ಲಿ, ಸೌಲನನ್ನ ನೀನು ರಾಜನಾಗಿ ಮಾಡು ಅಂತ ಹೇಳಿ ಕತ್ತೆಗಳನ್ನ ಹುಡ್ಕೊಂಡು ಬಂದ ಅವನನ್ನ ದೇವರು ರಾಜನು ಮಾಡ್ತಾನೆ. ನಿನ್ನನ್ನ ದೇವರು ರಾಜನಾಗಿ ಅಭಿಷೇಕ ಮಾಡ್ಬೇಕಂತಿದ್ದಾರೆ ಅಂತ ಹೇಳಿದಾಗ ಅವನೆಷ್ಟು ತಗ್ಗಿಸ್ಕೊಂಡ ಗೊತ್ತಾ? ಅವನು ಹೇಳ್ತಾನೆ, ದೇವ ಮನುಷ್ಯನೇ, ನಾನು ಚಿಕ್ಕ ಕುಲದಿಂದ ಬಂದಿರೋನು, ನನ್ನ ಕುಲ ಬಂದು ಚಿಕ್ಕದು. ಅಂದ್ರೆ ಕುಲ ಅಂತ ಹೇಳಿದ್ರೆ ಆ ಗುಂಪು, ಚಿಕ್ಕ ಗುಂಪಿನಿಂದ ಬಂದವನು. ನಮ್ಮದು ಒಂದು ಚಿಕ್ಕ ಮನೆತನ, ನಮ್ದು ಹೇಳ್ಕೊಡುವಂತ ದೊಡ್ಡ ಮನೆತನ ಏನಲ್ಲ. 2ನೇದಾಗಿ ಒಂದು ಚಿಕ್ಕ ಕುಟುಂಬ. ನಮ್ಮಪ್ಪ ಯಾರ ನೆನಪೂ ಇಲ್ಲ, ನಮ್ಮಪ್ಪ ಏನು ದೊಡ್ಡ ಹೆಸರುವಾಸಿಯಾಗಿರುವಂತ ವ್ಯಕ್ತಿ ಅಲ್ಲ ನಮ್ಮ ಏರಿಯಾದಲ್ಲಿ ಅಂತ ಹೇಳಿದ್ರು ಕೂಡ ದೇವರು ನಮ್ಮನ್ನು ಆರಿಸ್ಕೊಂಡ. ಆಮೇಲೆ ಇಲ್ಲಿರುವಂತ ನಾನು ನೀನು ಕೂಡ ನಮ್ಮನ್ನ ಯೋಚನೆ ಮಾಡಿ ನೋಡಿದ್ರೆ, ದೇವ್ರ ಮಕ್ಕಳಾಗೋದಕ್ಕೆ ನಮಗೆ ಯಾವ ಅರ್ಹತೆನೂ ಇಲ್ಲ. ದೇವರು ಮಕ್ಕಳಾಗಿದ್ದೀವಿ ಅಂದ್ರೆ ನಮ್ಮ ಒಂದು ಬುದ್ಧಿಯಿಂದಲೋ, ನಮ್ಮ ಜ್ಞಾನದಿಂದಲೋ, ನಮ್ಮ ಕ್ರಿಯೆಗಳಿಂದಲೋ, ನಮ್ಮ ನಡತೆಗಳಿಂದಲೋ ಖಂಡಿತ ಅಲ್ಲ. ರಕ್ಷಣೆ ಹೊಂದೋದಕ್ಕೆ ದೇವಾದಿ ದೇವರ ಮಗಳು ಅನ್ಸ್ಕೊಳ್ಳೋದಕ್ಕೆ ನಮ್ಗೆ ಯಾವ ಯೋಗ್ಯತೆನೂ ಇಲ್ಲ. ಆದ್ರೆ ಈ ಯೋಗ್ಯತೆ ಕೊಟ್ಟಿರೋದು ಯಾರು? ದೇವರು. ಆಮೇಲೆ ಇವತ್ತು ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂದ್ರೆ ದೇವ್ರು ನಮ್ಮನ್ನು ಆರಿಸ್ಕೊಂಡಿರೋದು. ನೀವು ನನ್ನನ್ನು ಆರಿಸ್ಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸ್ಕೊಂಡಿದ್ದೇನೆ ಅಂತ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ದೇವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿರುವಂತ ನಾವೆಲ್ಲರೂ ದೇವರಿಂದ ಆರಿಸಲ್ಪಟ್ಟವರಾಗಿದೆ. ಆಮೇಲೆ ಸೌಲನ ಒಂದು ಜೀವಿತವನ್ನ ನಾವು ನೋಡ್ತೀವಿ, ನಾನು ರಾಜನ ಯಾವ ರೀತಿ ಆದ ಎಂಬುದಾಗಿ. 2ನೇದಾಗಿ ಸೌಲನು ಗರ್ವಪಟ್ಟನೆಂಬುದಾಗಿ ನಾವು ನೋಡ್ತೀವಿ. ಗರ್ವ ಯಾವಾಗ ಬರುತ್ತೆ ಮನುಷ್ಯನಿಗೆ? ಗರ್ವ ಅಂದ್ರೆ ಗೊತ್ತಾ? ಹೆಮ್ಮೆ ಯಾವಾಗ ಬರುತ್ತೆ ಹೇಳಿ ಮನುಷ್ಯನಿಗೆ? ಎಲ್ಲ ಇದ್ದಾಗ, ಯಾರಿಗೆ ಆಗಲಿ ಎಲ್ಲ ಇದ್ದಾಗ, ಆಸ್ತಿ ಇದ್ದಾಗ, ಹಣ ಇದ್ದಾಗ, ಒಳ್ಳೆ ಕುಟುಂಬ ಇದ್ದಾಗ, ಅವ್ರು ಅನ್ಕೊಂಡಿದ್ದೆಲ್ಲ ಮಾಡಿಕೊಂಡು 4 ಜನರ ಮೇಲೆ ಇದ್ದಾಗ ಆ ಗರ್ವ ಅನ್ನೋದು ಬರುತ್ತೆ. ಇಲ್ಲಿ ಸೌಲ ರಾಜನಾಗ್ತಾ ಇದ್ದಾನೆ, ನಿನ್ನನ್ನು ದೇವ್ರು ರಾಜನಾಗಿ ಮಾಡೋದಕ್ಕೆ ಆರಿಸ್ಕೊಂಡಿದ್ದಾನೆ ಅಂತ ಹೇಳಿದ ತಕ್ಷಣ ತುಂಬಾ ತಗ್ಗಿಸ್ಕೊಂಡು ಮಾತಾಡ್ತಾನೆ. ಆದ್ರೆ ಅವನು ರಾಜನಾದ್ಮೇಲೆ ಕೂಡ ದೇವರಲ್ಲಿ ಭಯಭಕ್ತಿಯಲ್ಲಿ ಇರ್ತಾನೆ, ದೇವರನ್ನ ಆರಾಧನೆ ಮಾಡ್ತಾನೆ, ದೇವರ ವಾಕ್ಯದ ಪ್ರಕಾರ ನಡೀತಾನೆ, ದೇವರ ಆತ್ಮದಿಂದ ತುಂಬಲ್ಪಡ್ತಾನೆ, ದೇವರ ಆತ್ಮದಿಂದ ಪ್ರವಾದನೆ ಮಾಡ್ತಾನೆ. ಇವೆಲ್ಲ ಹೇಳಿ ಚೆನ್ನಾಗಿ ದೇವರಲ್ಲಿ ಇರುವ ಸಮಯದಲ್ಲಿ ದಿನೇ ದಿನೇ ಅವನು ಬೆಳೀತಾ ಅವನಲ್ಲಿ ಗರ್ವ ಬರುತ್ತೆ. ಬೀಳಕ್ ಮುಂಚೆ ಗರ್ವ ಬರುತ್ತೆ. ಯಾವತ್ತೇ ಆಗಿ ನಾವು ಗರ್ವ ಪಡ್ತಾ ಇದ್ದೀವಿ, ನಾವು ಹೆಚ್ಚಿಸ್ಕೊಳ್ತಾ ಇದ್ದೀವಿ ಅಂದ್ರೆ ನಾವು ಬೀಳೋ ಸಮಯ ಹತ್ರ ಬರ್ತಿದೆ ಅಂತ. ಗರ್ವಿಷ್ಠರನ್ನ ದೇವರು ಇಷ್ಟಪಡೋದು, ಹೆಚ್ಚಿಸಿಕೊಳ್ಳೋರನ್ನ ದೇವರು ಇಷ್ಟಪಡೋದು. ಅದಕ್ಕೆ ದೇವರು ಹಾಕಿದ್ರೆ ಯಾರು ತಗ್ಗಿಸಿಕೊಳ್ತಾರೋ ದೇವರು ಅವ್ರನ್ನ ಹೆಚ್ಚಿಸ್ತಾರೆ, ಆದರೆ ಹೆಚ್ಚಿಸಿಕೊಳ್ಳೋರನ್ನ ದೇವರು ತಗ್ಗಿಸ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಈ ಸೌಲ ಎಷ್ಟು ಅವನನ್ನು ಹೆಚ್ಚಿಸಿಕೊಂಡು ಗರ್ವ ಪಡ್ನೋ ಅಷ್ಟು ಅವನು ನೆಲಕ್ಕೆ ಬಿದ್ದ ಎಂಬುದಾಗಿ ನಾವು ನೋಡ್ತೀವಿ. ಯಾವ ರೀತಿ ಅವನು ಬಿದ್ದ ಎಂಬುದಾಗಿ ನಾವು ನೋಡಿದ್ರೆ, ಸೌಲನ್ನು ಹೆಚ್ಚಿಸಿಕೊಂಡನೆಂಬುದಾಗಿ ವಾಕ್ಯಗಳನ್ನು ನಾವು ನೋಡ್ತೇವೆ. ಸಮಯದಿರೋದ್ರಿಂದ ವಾಕ್ಯಗಳ್ಯಾವುದು ಓದೋದಕ್ಕೆ ನಾನು ಹೇಳಲ್ಲ.
ಮಾಡಬಾರದ ಯಜ್ಞವನ್ನು ಮಾಡ್ತಾನೆ. ಅವನು ಮಾಡ್ಬೇಕಾದಲ್ಲ ಅದು ಯಜ್ಞ, ಆದ್ರೆ ಅವನು ಮಾಡ್ತಾನೆ. ಯಾಕಂದ್ರೆ ಗರ್ವ ನಾನೇನು ಕಡಿಮೆ ಇಲ್ಲ ಅನ್ನುವಂತ ಮಟ್ಟಿಗೆ. ಮತ್ತೆ ದೇವರ ಒಡಂಬಡಿಕೆನ ಬಿಟ್ಟು ಬಿಡ್ತಾನೆ. ಅವನಲ್ಲಿ ಬಂದ ಗರ್ವ ಏನದು ಹೆಚ್ಚಿಸಿಕೊಂಡಿದೆ. ನಾನೇ ರಾಜ. ಅದಕ್ಕಾಗಿ ಪದೇ ಪದೇ ಏನ್ ಮಾಡ್ತಾನೆ ಗೊತ್ತಾ, ಸಮುವೇಲನು ಯಜ್ಞಗಳನ್ನ ಸಮರ್ಪಿಸಬೇಕಾಗಿದೆ. ದೇವರು ಸಮುವೇಲನನ್ನ ಮಹಾಯಜ್ಞನಾಗಿ ಹಾಕೊಂಡು ಯಜ್ಞಗಳು ಕೊಡೋದಕ್ಕಾಗಿ ನೇಮಿಸಿದ್ದಾನೆ. ಇವನ ಕೆಲಸ ಜನರ ಆಳ್ವಿಕೆ ಮಾಡೋದು, ಇವನ ಕೆಲಸ ಜನರ ಪಾಪಗಳಿಗಾಗಿ ಯಜ್ಞಗಳನ್ನ ಸಮರ್ಪಿಸೋದು. ಆದ್ರೆ ನಾನೇನು ಯಾರು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಸೇವಕರು ಮಾಡೋ ಕೆಲಸ ಸೇವಕರೇ ಮಾಡಬೇಕು. ಯಾಕಂದ್ರೆ ದೇವ್ರು ನೇಮಿಸಿರೋದು. ಆಮೇಲೆ ನಾನು ಕಡಿಮೆನ, ನಾನು ಸೇವಕನೇ, ನಾನು ಪಾಸ್ಟರ್ ಅಂತ ಹೇಳ್ಬಿಟ್ಟು ದೇವರು ಅವನ್ನ ನೇಮಿಸಿಲ್ಲ ಆದ್ರೂ ಕೂಡ, ಸಮಯ ಬಂದಿಲ್ಲ ಆದ್ರೂ ಕೂಡ ನಾವು ಅದನ್ನೆಲ್ಲ ಮಾಡಕ್ಕೆ ಸೊ ಅದು ಹೆಚ್ಚಿಸಿಕೊಳ್ಳುವಂಥದ್ದಾಗುತ್ತೆ. ಮತ್ತೆ ದೇವರ ವಾಕ್ಯವನ್ನು ಬಿಟ್ಟ, ಯಾವಾಗ ನಾವು ದೇವರನ್ನ ಮರಿತೀವೋ, ಯಾವಾಗ ನಾವು ದೇವರ ವಾಕ್ಯವನ್ನು ಬಿಡ್ತೀವೋ, ಆಗ ಖಂಡಿತ ಸೈತಾನನ ಮಾತನ್ನ ನಾವು ಕೇಳ್ತಿದ್ದೀವಿ ಅಂತ ಅರ್ಥ. ಸೈತಾನನ ಮಾತುಗಳನ್ನ ನಂಬ್ಕೊಂಡಿದ್ದೀವಿ ಅಂತ ಹೇಳಿ ಅರ್ಥ. ಅದೇ ಹೇಳೋದು, ನಮ್ಗೆ ಯಾವಾಗ ಗರ್ವ ಬರುತ್ತೋ ಬೀಳೋ ಸಮಯ ಹತ್ರ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ತಗ್ಗಿಸಿಕೊಳ್ಳಿರಿ ಅಂತ ದೇವರ ಕೇಳುತ್ತೆ. ಜನರ ಮುಂದೆ ತಗ್ಗಿಸ್ಕೊಳ್ಳಿ, ಪರವಾಗಿಲ್ಲ. ಹೆಮ್ಮೆ ಪಡೋದು ಬೇಡ, ಹೆಚ್ಚಿಸ್ಕೊಳ್ಳೋದು ಬೇಡ. ದೇವರ ಬಗ್ಗೆ ಎಷ್ಟು ನೀವು ಓದಿದ್ರೆ ಎಷ್ಟು ತಿಳುವಳಿಕೆ ಕೊಡುತ್ತೆ ಗೊತ್ತಾ. ನಮ್ಮನ್ನ ಹೊಗಳ್ಕೋಬಾರ್ದಂತೆ, ಬೇರೆಯವ್ರ ನಮ್ಮನ್ನ ಹೊಗಳಿದ್ರೆ ಹೊಗಳ್ಳಿ ಅಂತ ದೇವರ ಕೇಳುತ್ತೆ. ಆಮೇಲೆ ಈಗ ಬೇರೆಯವ್ರ ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ಮಾತಾಡ್ಲಿ, ನಾವೇ ಹೇಳ್ಕೊಳ್ಳೋದಲ್ಲ ನಾವು ತುಂಬಾ ಒಳ್ಳೆಯವರು, ಅವ್ರ ತರ ಅಲ್ಲ ಇವ್ರ ತರ ಅಲ್ಲ ಅಂತ ಹೇಳಿ. ಸೌಲನ ಒಂದು ಜೀವಿತದಲ್ಲಿ ಅವನಿಗೆ ಬೀಳೋದಕ್ಕೆ ಕಾರಣನೇ ಗರ್ವ, ಹೆಚ್ಚಿಸಿಕೊಳ್ಳುವಿಕೆ ಅನ್ನೋದನ್ನ ನಾವು ನೋಡ್ತೇವೆ. ಆದರೂ ಅವನು ಪಶ್ಚಾತ್ತಾಪ ಪಡಲಿಲ್ಲ. ಮೂರನೇದಾಗಿ ನಾವು ನೋಡುವಾಗ ಇವನು ಬಿದ್ದೋದಕ್ಕೆ, ದೇವರಿಂದ ದೂರ ಆಗಿರೋದಕ್ಕೆ ಬೇರೆ ದಾರಿ ಇರದೆ ಅದು ಸೌಲನ ನಾಶನದ ಬಗ್ಗೆ ನಾವು ನೋಡ್ತೇವೆ. ಸೌಲನು ನಾಶವಾಗೋದನ್ನ ನೋಡ್ತೇವೆ. ಮೂರನೇದಾಗಿ ಕಾರಣ ಏನಂದ್ರೆ ಅವನು ದೇವ್ರ ಬಳಿಗೆ ಬರಬೇಕು. ಈಗ ದೇವ್ರ ಮಕ್ಕಳಾಗಿರುವಂತ ನಾವು ಬೀಳ್ತೀವಿ, ಬಿದ್ರು ನಾವು ಯಾರ ಹತ್ರ ಬರಬೇಕು? ದೇವ್ರ ಬಳಿಗೆ ಬರಬೇಕು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ, ನೀತಿವಂತನು 7 ಸಲ ಬಿದ್ರು ಮತ್ತೆ ಎದ್ದೇಳ್ತಾನೆ ಅಂತ. ಎದ್ದೇಳದೆ ಅವನ ಅದೇ ಪಾಪದಲ್ಲಿ ಮುಂದುವರಿಯುವವನು ಅವನು ದೇವರ ಮಗನಾಗಿ ಸಾಧ್ಯ ಇಲ್ಲ. ಆಗಲೇ ಹೇಳಿದಾಗೆ ಅವನು ಭೂಲೋಕ ರಾಜ್ಯದಲ್ಲಿ ಇದ್ರೂ ಕೂಡ ಸೈತಾನನ ಮಗನಾಗಿ ಬದುಕ್ತಾನೆ. ಅದು ದೇವರ ಮಕ್ಕಳು ದೇವ್ರ ಬಳಿಗೆ ವಾಪಸ್ ಬರಲೇಬೇಕು. ಆಮೇಲೆ ದೇವರಿಗಾಗಿ ಜೀವಿಸಬೇಕು. ಆದ್ರೆ ಈ ಸೌಲ ಅವನು ಗರ್ವದಲ್ಲಿ ಪಾಪದಲ್ಲಿ ಬಿದ್ದ ಮೇಲೆ ಕೂಡ ಪಶ್ಚಾತ್ತಾಪ ಪಡದೆ, ದೇವರ ಕಡೆ ಹಿಂತಿರುಗಿ ಬರದೆ, ಅವನ ಅದರಲ್ಲೇ ಮುಂದುವರಿತಾ ಇನ್ನೂ ದೇವರ ಹೆಚ್ಚು ಕೋಪ ಬರೆಸ್ತಾನೆ. ಯಾವ ವಿಷಯದಲ್ಲಿ ಕೋಪ ಬರೆಸ್ತಾನೆ ಅಂತ ಹೇಳಿದ್ರೆ, ದೇವರ ಬಳಿಗೆ, ದೇವರ ಸೇವಕರ ಬಳಿಗೆ ಬರದೆ ಇವನು ಯಾವ ತರ ಹೋಗ್ತಾನೆ? ಯಾರ ಬಳಿ ಹೋಗ್ತಾನೆ? ಕಣಿ ಹೇಳೋರ ಹತ್ರ ಹೋಗ್ತಾನೆ, ಜ್ಯೋತಿಷ ಹೇಳೋರ ಹತ್ರ ಹೋಗ್ತಾನೆ. ನನ್ನ ಜೀವನ ಏನು, ನನ್ನ ಭವಿಷ್ಯ ಏನು, ನಾನು ಫಿಲಿಸ್ಟರ್ ಮೇಲೆ ಯುದ್ಧಕ್ಕೆ ಹೋದ್ರೆ ಗೆಲ್ತೀನಾ ಇಲ್ವಾ ಅಂತ. ಇವನು ಗರ್ವ ಮಾಡೋಕ್ ಮುಂಚೆ, ಪಾಪ ಮಾಡೋಕ್ ಮುಂಚೆ ತಗ್ಗಿಸಿಕೊಂಡಿದ್ದಾಗೆಲ್ಲ ಅವ್ನು ಯಾರ ಹತ್ರ ಹೋಗ್ತಾ ಇದ್ದ? ಸೇವಕರ ಬಳಿಗೆ ಹೋಗ್ತಾ ಇದ್ದ, ಸಮುವೇಲನ ಬಳಿಗೆ ಹೋಗ್ತಾ ಇದ್ದ. ಸಮುವೇಲನೇ ನಾನು ಏನ್ ಮಾಡ್ಬೇಕು ಮುಂದೆ, ದೇವರ ಆಲೋಚನೆ ಏನು, ದೇವ್ರ ಚಿತ್ತ ನಾನು ತಿಳಿಸು ಅಂತ ಹೇಳ್ಬಿಟ್ಟು ಸೇವಕನ ಬಳಿಯಲ್ಲಿ ಹೋಗಿ ಕೇಳ್ತಾ ಇದ್ದಂತ ಸೌಲ ಯಾವಾಗ ಅವನಲ್ಲಿ ಗರ್ವ ಬಂತೋ, ನನಗೆ ಆ ಹೆಚ್ಚಳ ಬಂತೋ, ಅವಾಗ ಅವನೇ ಎಲ್ಲವನ್ನ ಮಾಡಕ್ ಹೋದ. ಇನ್ನೂ ಸಮಸ್ಯೆಗಳು ಜಾಸ್ತಿ ಆಯ್ತು. ಅದಕ್ಕೋಸ್ಕರ ಅವನು ಇನ್ನೂ ಪಾಪದ ಕೆಲಸಕ್ಕೆ ಹೋದ. ಯಾವುದು ಅಂದ್ರೆ ಕಣಿ ಹೇಳೋದ ಕಟ್ಟೋಗ್ತಾನೆ. ಕಣಿ ಹೇಳೋದು ಏನು ಗೊತ್ತು? ಅವನ ಭವಿಷ್ಯ, ಅವನ ಜೀವನ, ಅವನ ಬಗ್ಗೆನೇ ಅವನಿಗೆ ಗೊತ್ತಿಲ್ಲ. ಆದ್ರೆ ತುಂಬಾ ಜನ ದೇವ್ರ ಮಕ್ಕಳಾಗಿರೋರು ಕೂಡ ಇನ್ನೂ ಕಣಿ ಹೇಳೋರ ಹತ್ರನೋ, ಭವಿಷ್ಯ ಹೇಳೋರ ಹತ್ರನೋ
ಜ್ಯೋತಿಷರ ಹತ್ರನೋ ಹೋಗ್ತಿರ್ತಾರೆ ಒಳ್ಳೆ ದಿನ ಒಳ್ಳೆ ಕಾಲ ನೋಡೋದಕ್ಕೆ. ಇದೆಲ್ಲ ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳು. ಅವೆಲ್ಲ ನಾವು ಮಾಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಅಂಧಕಾರ ಸೈತಾನನ ಕಾರ್ಯಗಳು. ಸೈತಾನ ಕಾರ್ಯ ಮಾಡೋದಕ್ಕೆ ನಾವೇ ಅವಕಾಶ ಕೊಡ್ತಾ ಇದ್ದೀವಿ ಅಂತ. ಅಷ್ಟೇ ಅಲ್ಲದೆ ಅವ್ರು ಮಾಡಿದಂತ ಇನ್ನೂ ತಪ್ಪು ಏನಂತ ಹೇಳಿದ್ರೆ, ದಾವಿದನನ್ನ ಕೊಲ್ಲಲು ಯತ್ನಿಸುತ್ತಾನೆ ಎಂಬುದಾಗಿ ದಾವಿದನ ದೇವರು ಆರಿಸಿಕೊಂಡಿರೋ ದೇವರ ಮಗ, ಅವನನ್ನು ಯಾಕೆ ಸಾಯಿಸಬೇಕು? ಕೊಲೆ ಮಾಡಬೇಡ, ನರಹತ್ಯೆ ಮಾಡಬಾರ್ದು ಅಂತ ದೇವರು ಹೇಳಿದ್ದಾರೆ. ಅದು ದೇವ್ರ ಮಕ್ಕಳೇ ಒಬ್ರಿಗೊಬ್ರು ಈ ತರ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ದಾವಿದನ ನೋಡಿದ್ರೆ ಸೌಲನು ದಾವಿದನ ಕೈಗೆ ಸಿಕ್ಕಿದ್ರು ಕೂಡ ಅವನನ್ನು ಸಾಯಿಸಲ್ಲ. ಯಾಕಂದ್ರೆ ಇವನು ದೇವರಿಂದ ಅಭಿಷೇಕ ಮಾಡಲ್ಪಟ್ಟಿರೋನು, ಇವನ ಮೇಲೆ ನಾನು ಕೈ ಎತ್ತಬಾರ್ದು ಅಂತ ಹೇಳ್ಬಿಟ್ಟು ಅವನು ಏನು ಮಾಡಕ್ ಹೋಗಲ್ಲ. ಆದ್ರೆ ಪದೇ ಪದೇ ಸೌಲ ಏನ್ ಮಾಡ್ತಾನೆ? ದಾವಿದನ ಸಾಯಿಸ್ಬೇಕು. ದಾವಿದನ ಸತ್ರೆ ಸಾಕು, ನಾನು ನನ್ನ ಕುಟುಂಬ ಚೆನ್ನಾಗಿರಬಹುದು, ನನ್ನ ನಂತರ ನನ್ನ ಮಕ್ಕಳು ರಾಜರಾಗಬಹುದು ಅಂತ ಹೇಳ್ಬಿಟ್ಟು ಅವನು ದಾವಿದನ ಹಿಂದೆ ಬೀಳ್ತಾನೆ. ರಾಜ್ಯವನ್ನ ಜನರನ್ನ ಆಳ್ವಿಕೆ ಮಾಡೋದನ್ನ ಬಿಟ್ಟು ಇವನು ಯಾರಿಂದ ಹೋಗ್ತಾನೆ? ದಾವಿದನ ಹಿಂದೆ ಬಿದ್ದಿರ್ತಾನೆ. ಯಾವಾಗ ನಾವು ದೇವರ ಯೋಚನೆಯನ್ನು ಅರ್ಥ ಮಾಡ್ಕೊಳ್ಳಲ್ವೋ, ದೇವರ ವಾಕ್ಯವನ್ನ ನಾವು ಅರ್ಥ ಮಾಡ್ಕೊಳ್ತೀವೋ, ಬೇಡದಿರುವಂತ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ, ಬೇಡದಿರುವಂತ ವಿಷಯಗಳ ಹಿಂದೆ ಬಿದ್ದಿರ್ತೀವಿ. ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವಾಗ ಈ ರೀತಿಯ ಕಾರ್ಯಗಳನ್ನ ಮಾಡ್ತಾ ಇದ್ದೋ, ಇವನ್ ಜೀವನದಲ್ಲಿ ಯಾವ ಆತ್ಮ ಕಾರ್ಯ ಮಾಡ್ತು? ದೇವರಾತ್ಮ ಇದ್ದಂತ ಸೌಲನಲ್ಲಿ ಯಾವ ಆತ್ಮ ಸೇರ್ಕೊಳ್ತು? ದುರಾತ್ಮ ಸೇರ್ಕೊಳ್ತು, ದೆವ್ವ ಸೇರ್ಕೊಳ್ತು. ಅವನಲ್ಲಿ ದೆವ್ವ ಬಂದಾಗೆಲ್ಲ ದೇವರಾತ್ಮ ಇರುವಂತಹ ದಾವಿದನ ಬಂದು ಪ್ರಾರ್ಥನೆ ಮಾಡಬೇಕಾಗಿ ಬಂತು. ದೇವರಾತ್ಮ ಹೊಂದಿರುವಂತಹ ಆ ದಾವಿದನ ಬಂದು ದೇವರನ್ನ ಆರಾಧನೆ ಮಾಡುವಾಗ ದುರಾತ್ಮ ಅವನು ಬಿಟ್ಟು ಹೋಗ್ತಾ ಇತ್ತು ಅಂತ ನಾವು ನೋಡ್ತೀವಿ. ಆದ್ರೂ ದುರಾತ್ಮ ಹೋಗೋದು ಬರೋದು ಯಾಕಂದ್ರೆ ಇವನು ಪಶ್ಚಾತ್ತಾಪ ಪಟ್ಟಿಲ್ಲ. ನಿನ್ನೆ ನಾನು ಒಂದು ವಾಕ್ಯ ಹೇಳ್ತಾ ಇದ್ದೀನಿ. ಮೊನ್ನೆ ಮುಂಜಾನೆ ಪ್ರಾರ್ಥನೆಯಲ್ಲಿ ಒಂದು ವಾಕ್ಯ ಹೇಳ್ತಾ ಇದ್ದೀನಿ. ನೊಣ ಎರಡು ಜಾತಿ, ಒಂದೇ ಜಾತಿಯಲ್ಲಿ ಎರಡು ರೀತಿಯ ನೊಣಗಳಿವೆ. ಜೇನ್ನೊಣ ಮತ್ತು ಮನೆಯಲ್ಲಿರುತ್ತಲ್ಲ ನೊಣ, ಅದು ಜೇನ್ನೊಣ ಮಧುರವಾದಂತಹ ಸಿಹಿಯಾದಂತಹ ಒಂದು ಪದಾರ್ಥಗಳನ್ನು ಹುಡ್ಕೊಂಡು ಹೋಗುತ್ತೆ ಅಲ್ವಾ? ಹೂಗಳನ್ನ, ಒಂದು ಜೇನು ತುಂಬಿರುವಂತಹ ಮಧುರ ಇರುವಂತಹ ಕಡೆ ಅದು ಹುಡ್ಕೊಂಡು ಹೋಗುತ್ತೆ. ಈ ನೊಣ, ಮನೆಯಲ್ಲಿರೋ ನೊಣ ಕೆಸರನ್ನ ಹುಡ್ಕೊಂಡು ಹೋಗುತ್ತೆ, ಗಲೀಜನ್ನ ಹುಡ್ಕೊಂಡು ಹೋಗುತ್ತೆ. ಎರಡು ನೊಣಗಳೇ, ಆದ್ರೆ ಅವುಗಳ ಸ್ವಭಾವ ಬೇರೆ. ಅರ್ಥ ಆಗ್ತಿದ್ಯಾ? ನೋಡೋದಕ್ಕೆ ಎರಡು ಸೇಮ್ ನೊಣಗಳೇ, ಆದ್ರೆ ಒಂದು ಒಳ್ಳೇದನ್ನ ಶುದ್ಧವಾಗಿರೋದನ್ನ ಹುಡ್ಕೊಂಡ್ರೆ, ಇನ್ನೊಂದು ಗಲೀಜಾಗಿರೋದನ್ನ ಹುಡ್ಕೊಂಡ್ರೆ. ನಾವೆಲ್ಲರೂ ದೇವರ ಮಕ್ಕಳೇ. ಇಲ್ಲಿರುವಂತ ನಾವೆಲ್ಲರೂ ವಾಕ್ಯಕ್ಕೆ ಯೂಟ್ಯೂಬ್ ಅಲ್ಲಿ ಕೇಳ್ತಿರೋದ್ರೆಲ್ಲ ನಾವು ದೇವರ ಮಕ್ಕಳೇ. ಆದ್ರೆ ನಿನ್ನ ಸ್ವಭಾವ ಏನು ಒಳಗಡೆ ಅನ್ನೋದು ಮುಖ್ಯವಾಗುತ್ತೆ. ಸೌಲ, ದಾವಿದ ಇಬ್ರು ದೇವರ ಮಕ್ಕಳೇನೆ ಅಲ್ವಾ? ಆದ್ರೆ ಒಳಗಡೆ ಸ್ವಭಾವ ಯಾವಾಗ ದೇವರ ವಿರುದ್ಧವಾಗಿತ್ತೋ, ದೇವರ ವಿರುದ್ಧವಾದ ಆಲೋಚನೆಗಳಿತ್ತೋ, ಆಗ ದುರಾತ್ಮ ಬಂದು ಕಾರ್ಯ ಮಾಡುತ್ತೆ. ದೇವರಾತ್ಮನೂ ಕಣ್ಣು ಕಾಣಲ್ಲ, ದುರಾತ್ಮನೂ ಕಣ್ಣು ಕಾಣಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಈ ಎರಡು ಆತ್ಮಗಳು ನೋಡೋದಕ್ಕೆ ಒಂದೇ ಅಂತ ಅನಿಸಿದ್ರು ಕೂಡ, ಒಂದು ದೇವರಾತ್ಮ, ಇನ್ನೊಂದು ಸೈತಾನಾತ್ಮ. ನೋಡೋದಕ್ಕೆ ಒಂದೇ ತರ ಇರುತ್ತೆ. ವೇಷ ಹಾಕೊಂಡಿರೋ ತರ ಸೈತಾನನು ದೇವರ ಆತ್ಮನ ತರನೇ ನಾಟಕ ಮಾಡ್ತಾನೆ. ಆದ್ರೆ ಈ ಒಂದು ದೇವರ ಆತ್ಮ ಎಲ್ಲಿ ವಾಸ ಮಾಡುತ್ತೆ ಅಂದ್ರೆ ದೇವರನ್ನು ಹುಡುಕುವಂತವರ ಜೀವನದಲ್ಲಿ, ದೇವರಿಗಾಗಿ ಜೀವಿಸುವ ಜೀವಿತದಲ್ಲಿ ದೇವರಾತ್ಮ ಕಾರ್ಯ ಮಾಡ್ತಾರೆ. ಆದ್ರೆ ಯಾರು ಪಾಪದ ಕಾರ್ಯಗಳಲ್ಲಿ ತೊಡಗಿರ್ತಾರೋ, ಯಾರು ದೇವರ ವಿರುದ್ಧವಾದ ಕಾರ್ಯಗಳಲ್ಲಿ ತೊಡಗಿರ್ತಾರೋ, ಅವರಲ್ಲಿ ದುರಾತ್ಮ ಕಾರ್ಯ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಸೌಲನಲ್ಲಿ ದುರಾತ್ಮ ಬರೋದಕ್ಕೆ ಕಾರಣ ಏನು ಅಂದ್ರೆ, ಅವನು ದೇವರನ್ನ ಬಿಟ್ಟಿದ್ದು ಎಂಬುದಾಗಿ, ದೇವರಿಂದ ಅವನು ದೂರವಾಗಿದ್ದು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿನೇ ಸೌಲನ ಕುಟುಂಬ ಏನಾಯ್ತು? ಸಂಪೂರ್ಣವಾಗಿ ನಾಶವಾಗುತ್ತೆ. ಅನ್ಯ ಜನರು, ಆ ಫಿಲಿಸ್ಟಿಯರು ಬಂದು